ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿದ್ದಕ್ಕೆ ರಾಜ್ಯ ನಾಯಕರು ಒಂದು ಕಡೆ ಗರಂ ಆಗಿದ್ದಾರೆ. ಕಾಂಗ್ರೆಸ್ನ 11 ಖಾತೆಗಳನ್ನು ಫ್ರೀಸ್ ಮಾಡಿರೋದು ಯಾಕೆ ಅಂತ ಸುರ್ಜೇವಾಲಾ ಕ್ವಶನ್ ಮಾಡಿದ್ದಾರೆ. ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳು ಅದನ್ನು ಫ್ರೀಸ್ ಮಾಡೋದು ಅಂತ ಹೇಳಿದ್ರೆ ಆ ಖಾತೆಗಳಿಂದ ಹಣ ತೆಗಿಯೋಕ್ಕಾಗಲ್ಲ, ಹಣ ಹಾಕೋಕ್ಕೂ ಆಗಲ್ಲ, ಹಣ ತೆಗಿಯೋಕ್ಕೂ ಆಗಲ್ಲ, ಟಿಕೆಟ್ ಬುಕ್ ಮಾಡೋಕ್ಕೂ ಆಗಲ್ಲ, ಓಡಾಡೋಕ್ಕೂ ಆಗಲ್ಲ, ಏನೂ ಇಲ್ಲ, ಏನೂ ಕೊಂಡುಕೊಳ್ಳೋಕ್ಕೂ ಆಗಲ್ಲ, ಪ್ರಚಾರಕ್ಕೂ ಏನಕ್ಕೂ ಹಣ ತೆಗಿಯೋಕ್ಕಾಗಲ್ಲ. ಸೊ ಬಲವಂತವಾಗಿ ಕಾಂಗ್ರೆಸ್ನ ಹಣವನ್ನು ಫ್ರೀಸ್ ಮಾಡಿ ಇಟ್ಕೊಂಡಿದ್ದಾರೆ. ಎಲೆಕ್ಷನ್ ಬರ್ತಾ ಇದೆಯಲ್ಲ, ಅದಕ್ಕೆ ಹಣ ಸಿಗಬಾರ್ದು, ಪ್ರಚಾರಕ್ಕೆ ಹೋಗಬಾರ್ದು, ಬಂದರೆ ಸೋತ್ಬಿಡ್ತೀವಿ ನಾವು, ಇಂಥ ಭಯಗಳ ಕಾರಣದಿಂದಾಗಿ ಈ ಥರ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ದೇಶಾದ್ಯಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೋರ್ಟ್ಗೆ ಹೋದರೆ ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ. ನೋಡಿ, ಟೋಟಲ್ಲಾಗಿ 14 ಲಕ್ಷಕ್ಕೆ ಖಾತೆ ತೆಗೆದಿರೋದು, ಬರೀ 14 ಲಕ್ಷ ರೂಪಾಯಿನ ಖಾತೆ ತೆಗೆದು 150 ಕೋಟಿ ರೂಪಾಯಿ ದುಡ್ಡಿತ್ತಲ್ಲ ಬ್ಯಾಂಕ್ ಅಕೌಂಟಲ್ಲಿ, ಅದನ್ನು ಫ್ರೀಸ್ ಮಾಡ್ತಂದ್ರೆ ಲೆಕ್ಕ ಹಾಕಿ ನೀವು. 14 ಲಕ್ಷದ ಖಾತೆ ಇದು. ಯಾಕೆ ನೀವು ಅವಾಗ ತೆರಿಗೆ ಕಟ್ಟಿಲ್ಲ, ಇದು ಕಟ್ಟಿಲ್ಲ, ಅದು ಕಟ್ಟಿಲ್ಲ ಅಂತ ಕಟ್ಟಿಸ್ಕೊಳ್ಬಹುದು, ಬೇಕಾದರೆ ಬಡ್ಡಿನೂ ಹಾಕ್ಕೊಳ್ಳಿ ಅದಕ್ಕೆ ಬೇಕಾದರೆ. ಆದರೆ 14 ಲಕ್ಷ ರೂಪಾಯಿ ಖಾತೆ ತೆಗೆದು 150 ಕೋಟಿ ರೂಪಾಯಿಗಳನ್ನು ನೀವು ಸೀಸ್ ಮಾಡ್ತಿರಲ್ಲ, ಫ್ರೀಸ್ ಮಾಡ್ತಿರಲ್ಲ, ಅಲ್ಲಿಂದ ಆಚೆ ಬರ್ದಂಗೆ ಮಾಡ್ತಿರಲ್ಲ. ನಿಮ್ಮ ಉದ್ದೇಶನೇ 150 ಕೋಟಿ ಫ್ರೀಸ್ ಮಾಡೋದಾಗಿತ್ತು, ಅದಕ್ಕೆ 14 ಲಕ್ಷ ರೂಪಾಯಿನ ಖಾತೆ ತೆಗೆದಿದ್ದೀರಾ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು. ಬಲವಂತವಾಗಿ ಕಾಂಗ್ರೆಸ್ನ ಅಕೌಂಟ್ಗಳಲ್ಲಿದ್ದಂಥ ಹಣವನ್ನು ಫ್ರೀಸ್ ಮಾಡಲಾಗಿದೆ ಅಂತ ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷುಲ್ಲಕ ಕಾರಣ ಇದು. ಈ ಒಂದು ಸಣ್ಣ ನೆವ ಇಟ್ಕೊಂಡು ಅಕೌಂಟ್ ಫ್ರೀಸ್ ಮಾಡಿದ್ದಾರೆ ಅಂತ CM ಸಿದ್ದರಾಮಯ್ಯ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ಎಲೆಕ್ಷನ್ ಟೈಮ್ ನೋಡಿಕೊಂಡೇ ಫ್ರೀಸ್ ಮಾಡಿರುವುದರ ಹಿಂದಿನ ಉದ್ದೇಶ ಏನು ಅಂತ ಮುಖ್ಯಮಂತ್ರಿ ಪ್ರಶ್ನೆ ಕೂಡ ಕೇಳಿದ್ದಾರೆ. ಕೋರ್ಟ್ಗೆ ಏನಾದರೂ ಹೋದರೆ ಅಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ನಾವು ಪ್ರಚಾರಕ್ಕೆ ಹಣ ಕೊಡೋದು ಎಲ್ಲಿಂದನಪ್ಪ? ನಾವು ಓಡಾಡೋದೆಲ್ಲಿಂದ? ರೈಲ್ ಟಿಕೆಟ್ ಬುಕ್ ಮಾಡೋದೆಲ್ಲಿಂದ? ಫ್ಲೈಟ್ ಟಿಕೆಟ್ ಬುಕ್ ಮಾಡೋದೆಲ್ಲಿಂದ? ಪಾಂಪ್ಲೆಟ್ಗಳು ಹಂಚಬೇಕು, ಅದಕ್ಕೆ ಹಣ ಎಲ್ಲಿಂದ ತರೋದು ನಾವು? ಪ್ರಚಾರಕ್ಕೆ ಏನು ಮಾಡಬೇಕು? ಗಾಡಿಗಳು ಬೇಕಾಗ್ತವೆ, ಏನಪ್ಪ ಮಾಡೋಣ ನಾವು? ಈಗ ಸೋಲಿನ ಭಯ ಶುರುವಾಗ್ಬಿಟ್ಟಿದೆ BJP ಅವ್ರಿಗೆ. ಅದಕ್ಕೆ ಬಾಯಿ ಬಿಟ್ಟರೆ ಅವ್ರು ಹೇಳೋದೇನು ಅಂದರೆ ಕಾಂಗ್ರೆಸ್ಸು ಆ ಥರ ಪಾರ್ಟಿ, ಈ ಥರ ಪಾರ್ಟಿ, ನಮಗೇನು ಭಯ ಇಲ್ಲ ಅಂತ ಹೇಳ್ತಾರೆ. ಏನೂ ಭಯ ಇಲ್ಲದ ಮೇಲೆ ಈ ಅಕೌಂಟ್ ಫ್ರೀಸ್ ಮಾಡ್ಕೊಳ್ಳೋದು, ಕೇಸ್ಗಳು ಹಾಕೋದು, ಈ ಥರ ಮಾಡೋದು ಯಾಕೆ ಅಂತ ಹೇಳಿ ಕೈ ನಾಯಕರು ಕೇಳ್ತಾ ಇದ್ದಾರೆ. Modi government and its agencies have frozen 11 bank accounts, all the 11 bank accounts of Indian National Congress in the 4 different banks. We have to see what is the allegation. Out of that money, 14 lakh rupees have been given in cash by elected members of parliament of the Congress party. Only 14 lakh rupees. At best, you can confiscate 14 lakh. So the total allegation that the BJP has come out with, 14 lakh rupees donated by elected MPs and MLAs was received in cash, and accounts were submitted 30 days late, for which there is a penalty of 10,000 rupees. What does the BJP do? What does the income tax do? ಇವತ್ತು ಚುನಾವಣೆ ಹತ್ರ ಇರುವುದು ಕಾಂಗ್ರೆಸ್ ಪಕ್ಷದಂತ ಒಂದು ಹಳೆಯ ರಾಜಕೀಯ ಪಕ್ಷದ ಅಲ್ಲಿರ್ತಕ್ಕಂಥ ಹಣವನ್ನೇ ನಿರ್ಬಂಧ ಮಾಡಿ ಸೀಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕ್ಷುಲ್ಲಕ ಕಾರಣ ಇಟ್ಕೊಂಡು ಇಡೀ ಅಕೌಂಟನ್ನೇ ಸೀಜ್ ಮಾಡೋದು, ಇಡೀ ಅಕೌಂಟನ್ನೇ ಸೀಜ್ ಮಾಡೋದು ಹಿಂದೆ ಯಾವಾಗಲೂ ಕೂಡ ಆಗಿಲ್ಲ ಸ್ವತಂತ್ರ ಭಾರತ. ಇದು ಮೊದಲನೇ ಬಾರಿಗೆ ಈ ರೀತಿಯಾಗಿ ಒಂದು ಪಕ್ಷದ ಇಡೀ ಅಕೌಂಟನ್ನು ಸೀಜ್ ಮಾಡ್ತಕ್ಕಂಥದ್ದು. ಅವರಿಗೆ ಚುನಾವಣೆಯಲ್ಲಿ ಓಡಾಡಬಾರ್ದು, ಪ್ರಚಾರ ಮಾಡಬಾರ್ದು, ಪ್ರಚಾರ ಸಾಮಗ್ರಿಗಳಿಗೆ ದುಡ್ಡಿಲ್ಲದೆ ಆಗಬೇಕು, ಆಮೇಲೆ ಪ್ರವಾಸ ಮಾಡಬಾರ್ದು, ಚುನಾವಣಾ ಕ್ಯಾಂಪೇನಿಂಗ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ, ಇದು ಅತ್ಯಂತ ಖಂಡನೀಯ. ACC ದುಡ್ಡಲ್ಲಿ ಇರಬೇಕಾದ್ರೆ 290 ಕೋಟಿಯಷ್ಟು ದುಡ್ಡನ್ನ ಇನ್ಕಮ್ ಟ್ಯಾಕ್ಸ್ ಅವ್ರ ಕೇಳಿ ಸೀಸ್ ಮಾಡಿಸ್ಬಿಟ್ಟು ಕೊನೆಗೆ ಟ್ರಿಬ್ಯುನಲ್ಗೆ ಹೋದ್ರೆ ಅಲ್ಲೂ ನಮ್ಗೆ ಇರಲಿಲ್ಲ, ಕೋರ್ಟ್ ಹೋದ್ರೂ ಇರಲಿಲ್ಲ ಅಂತಂದ್ರೆ ಈ ದೇಶದಲ್ಲಿ ನ್ಯಾಯ ಎಲ್ಲಿ ಕೇಳಬೇಕು ಅಂತ. ಓದಿ ನಮ್ದೇನಾದ್ರೂ ಒಂದು ಬಿಸ್ನೆಸ್ ಸಂಸ್ಥೆನೆ, ಇದು ಸೋಷಿಯಲ್ ಸೆಟಪ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಕ್ಷ ಕೆಲಸ ಮಾಡ್ತಿದೆ. ನಾವೇನು ಬಿಸ್ನೆಸ್, ನಾವು ದೇಣಿಗೆ ಇದ್ದಂತ ದುಡ್ಡು ಜನ ಕೊಟ್ಟಿದ್ದಾರೆ. ನಮ್ಗೇನು 1,000 ಕೋಟಿ ರೂಪಾಯಿ ಬಾಂಡ್ ಇದೆ, ನಮ್ಗೇನು ಕೊಟ್ಟಿಲ್ಲ.
15%. ಸರ್ ಅವ್ರಿಗೆ ಬಿಜೆಪಿಯವ್ರಿಗೆ 57% ಕೊಟ್ಟವ್ರೆ. ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಬೇರೆ ಬೇರೆ ಪೇಪರ್ನೆಲ್ಲ ಯಾರು ಎಷ್ಟೆಷ್ಟು ಕೊಟ್ಟವ್ರೆ ಅಂತ ಕಂಪ್ಲೀಟ್ ಲಿಸ್ಟ್ ಎಲ್ಲ ಬಂದಿದೆ. ಕೋರ್ಟ್ ಅವರು ಅದನ್ನ ಸ್ಕ್ರಾಪ್ ಮಾಡಿದ್ದಾರೆ. ಹೆಂಗೆ ನಿಮ್ಗೆ ನಮ್ಗೆ ಸಂಬಂಧ ಹೆಂಗೆ ಇಟ್ಕೊಳ್ಳೋದು, ನಿಮ್ ಬಿಲ್ ಹೆಂಗ್ ಕೊಡೋದು, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಹೆಂಗ್ ಕೊಡೋದು,